ನ್ಯೂಸ್, ಇದು ನಿಮ್ಮ ಧ್ವನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಕೆಪಿಎಸ್ಸಿ ಪರೀಕ್ಷೆ ಎಡವಟ್ಟು, ಪ್ರಶ್ನೆಗಳೇ ತದ್ವಿರುದ್ಧ, ಮರು ಪರೀಕ್ಷೆಗೆ ವಿದ್ಯಾರ್ಥಿ ಯುವ ಜನಸಂಘ ಆಗ್ರಹ. 20 ವರ್ಷದಿಂದ ಉತ್ತಮ ರಸ್ತೆ ಈ ಊರಿಗಿಲ್ಲ, ಮಳೆ ಬಂದರೆ ರಸ್ತೆ ಬಂದ್. ಪರವಾನಗಿ ರಹಿತ ಅಂಗಡಿಗಳಿಗೆ ಬೀಗ ಜಡಿದ ಪೌರಾಯುಕ್ತ ಮಂಜುನಾಥ್ ಕುಂಡೂರ್. ಕನ್ನಡ ಶ್ರೇಷ್ಠವಾದ ಭಾಷೆ, ಅಳಿಯಬಾರದು ಉಳಿಯಬೇಕು, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ. ಜಾಲಿಯಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಅಮೆರಿಕದ ಉದ್ಯಮಿ ರವಿಕುಮಾರ್ ತಟ್ಟೆ ಗ್ಲಾಸು ದೇಣಿಗೆ. ವಾರ್ತೆಗಳ ವಿವರ. ಕರ್ನಾಟಕ ಲೋಕಸೇವಾ ಆಯೋಗವು 384 ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ನೇಮಕಾತಿಗಾಗಿ ಮಂಗಳವಾರ ನಡೆಸಿದ್ದ ಪೂರ್ವಭಾವಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನು ಕನ್ನಡಕ್ಕೆ ಅನುವಾದ ಮಾಡುವಾಗ ಆಗಿರುವ ಎಡವಟ್ಟುಗಳು ಬಯಲಾಗಿದ್ದು, ಮರುಪರೀಕ್ಷೆ ನಡೆಸುವಂತೆ ಸಿಂಧನೂರು ವಿದ್ಯಾರ್ಥಿ ಯುವಜನ ಹಾಗೂ ದಲಿತ, ರೈತ, ಮಹಿಳಾ, ಕೂಲಿ ಕಾರ್ಮಿಕ ಜನಪರ ಸಂಘಟನೆಗಳು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿವೆ. ಎರಡೂ ಪ್ರಶ್ನೆ ಪತ್ರಿಕೆಗಳಲ್ಲೂ ಹಲವಾರು ತಪ್ಪುಗಳು ನುಸುಳಿದ್ದು, ಕೆಲವು ಪ್ರಶ್ನೆಗಳು ಮತ್ತು ಉತ್ತರದ ಆಯ್ಕೆಗಳು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ತದ್ವಿರುದ್ಧವಾಗಿವೆ. ಇನ್ನೂ ಕೆಲವು ಪ್ರಶ್ನೆಗಳು ಉತ್ತರದ ಆಯ್ಕೆಗಳು ಅರ್ಥವೇ ಆಗದಂತಿವೆ. ಉದಾಹರಣೆಗೆ, ಇಂಗ್ಲಿಷ್ನಲ್ಲಿ ತಪ್ಪು ಹೇಳಿಕೆಗಳು ಯಾವುವು ಎಂದು ಕೇಳಿದರೆ ಕನ್ನಡದಲ್ಲಿ ಸರಿ ಹೇಳಿಕೆಗಳು ಯಾವುವು ಎಂದು ಕೇಳಲಾಗಿದೆ. ಹಾಗೆಯೇ ಇಂಗ್ಲಿಷ್ನಲ್ಲಿ ಅತ್ಯಂತ ಭಾರದ ಪಕ್ಷಿಗಳಲ್ಲಿ ಒಂದು ಎಂದು ಹೇಳಿದ್ದರೆ ಕನ್ನಡಕ್ಕೆ ಅನುವಾದ ಮಾಡುವಾಗ ವೇಗವಾಗಿ ಹಾರಾಡುವ ಪಕ್ಷಿ ಎಂದು ಉಲ್ಲೇಖಿಸಲಾಗಿದೆ. ಹೀಗೆ ಒಟ್ಟಾರೆ ಪ್ರಶ್ನೆ ಪತ್ರಿಕೆಯಲ್ಲಿ ಇಂಗ್ಲಿಷ್ ಅನುವಾದದ ಅರ್ಥಗಳನ್ನು ತದ್ವಿರುದ್ಧವಾಗಿ ಇರುವುದು ಬಹಳಷ್ಟು ಜನರನ್ನು ಅನುತ್ತೀರ್ಣ ಮಾಡುವ ಆತಂಕವಿರುವುದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಕೆಪಿಎಸ್ಸಿ ಪರೀಕ್ಷೆಗಳನ್ನು ಮರುಪರೀಕ್ಷೆ ನಡೆಸಲು ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸೂಕ್ತವಾದ ಶಿಫಾರಸು ಮಾಡಬೇಕೆಂದು ಸಿಂಧನೂರು ತಹಶೀಲ್ದಾರರಾದ ಅರುಣ್ ಕುಮಾರ್ ದೇಸಾಯಿ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಈ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಿಪಿಐಎಂಎಲ್ ರೆಡ್ ಸ್ಟಾರ್ ಪಕ್ಷದ ರಾಜ್ಯ ಘಟಕದ ಸದಸ್ಯ ಎಂ ಗಂಗಾಧರ್, ದಲಿತ ವಿದ್ಯಾರ್ಥಿ ಪರಿಷತ್ನ ಮೋನೇಶ್ ಜಾಲವಾಡಗಿ, ಭೀಮಾ ಆರ್ಮಿಯ ಪ್ರವೀಣ ಧುಮಿತಿ, ಹನುಮಂತ ಗೋಡಿಯಾಳ್, ಕರ್ನಾಟಕ ರೈತ ಸಂಘ, HR ಹೊಸಮನಿ, TUCI, ದುರ್ಗೇಶ್ ಕಲ್ಮಂಗಿ, DVP, ಮಲ್ಲಪ್ಪ ಎಸ್ ಗೋನಾಳ್ ಸಂಯೋಜಕ, ಹನುಮಂತ ಕಲ್ಮಂಗಿ, ಜಂಬಣ್ಣ ಉಪ್ಪಲ್ದಡ್ಡಿ, ಭೀಮಗರ್ಜನೆ, ದೌಲ್ಸಾಬ್ ದೊಡ್ಡಮನಿ ಕರವೇ, ಮಹೇಶ್ ಕನ್ನಡ ದಲಿತ ರಕ್ಷಣಾ ವೇದಿಕೆ, ಯಮನೂರ್ ಕಟ್ಟಿಮನಿ, ಜೈ ಭೀಮಗರ್ಜನೆ, ಯರಿಸ್ವಾಮಿ, ಜೈ ಭೀಮಗರ್ಜನೆ, ಪಂಪಾಪತಿ ಹಂಚಿನಾಳ್, ದಲಿತ ರಕ್ಷಣಾ ವೇದಿಕೆ, ನರಸಪ್ಪ ಅಮರಾಪುರ್, DVP ಆಲಂಬಾಷಾ ಬೂದಿವಾಳ್, ಯಮನೂರ್ ಬಸಾಪುರ್, ಮುದಿಯಪ್ಪ ಹನುಮನಗರ ಕ್ಯಾಂಪ್, ರಂಗಪ್ಪ ಸೇರಿದಂತೆ ಇತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳ್ತೀನಿ, ಈಗಾಗಲೇ ಸುಮಾರು ಸಂಘಟನೆಗಳು ಮನವಿ ಪತ್ರ ಕೊಟ್ಟಿದ್ದಾರೆ. ಕೂಡಲೇ ಮರುಪರೀಕ್ಷೆ ಮಾಡಿ. ಯಾಕಂದ್ರೆ ಸಾಮಾನ್ಯ ಹಿಂದುಳಿದ ದಲಿತ ಬಡ ವಿದ್ಯಾರ್ಥಿಗಳು ಇವತ್ತು ಕಷ್ಟಪಟ್ಟು ತಮ್ಮ ಶ್ರಮ ಪಟ್ಟು ತಂದೆ ಏನೋ ಸಾಲ ಸೋಲ ಮಾಡಿ ಒಂದು KS ಇಲ್ಲ IAS ಏನೋ ಮಾಡ್ತಾನೆ ನನ್ನ ಮಗ ಅಂತೇಳಿ ಕಷ್ಟಪಟ್ಟು ಮಾಡೋರಿಗೆ ಇದು ದೊಡ್ಡ ಗಂಡಾಂತರ. PG ಮಾಡಿ ಲಾಸ್ಟಲ್ಲಿ ಓದಿ ಏನೋ ಒಂದು ತಿಪ್ಪ ಮಾಡಿ ಇವತ್ತು ಓದುಗರಿಗೆ ವಿದ್ಯಾರ್ಥಿಗಳಿಗೆ ಇವತ್ತು ತೊಂದರೆ ಆಗಿದೆ. ಪರೀಕ್ಷೆ ಸರಿಯಾಗಿ ಬರೆದರೂ ಕೂಡ ಫೇಲ್ ಮಾಡುವಂಥ, ಅನುತ್ತೀರ್ಣವಾಗುವಂಥ ಅನುಮಾನ, ಆತಂಕ ವಿದ್ಯಾರ್ಥಿಗಳಿಗೆ ಎದುರಾಗಿದೆ. ಹಾಗಾಗಿ ಇವತ್ತು ಜಿಲ್ಲಾದ್ಯಂತ ಕೂಡ ಕರೆ ಕೊಟ್ಟಿದ್ದು ನಾವೆಲ್ಲ ಜನಪರ ಸಂಘಟನೆ, ಆ ಸಂಘಟನೆ ಈ ಸಂಘಟನೆ ಪ್ರಶ್ನೆ ಅಲ್ಲ, ಇದು ಎಲ್ಲ ಪಾಲಕರ ಮಕ್ಕಳ ಪ್ರಶ್ನೆ ಇದೆ, ಯುವಜನರ ಪ್ರಶ್ನೆ ಇರೋದ್ರಿಂದ ಇವತ್ತು ಮಾನ್ಯ ಸಿಂಧನೂರು ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರನ ಓದಿ ಕೊಡಬೇಕಂತ ನಾವು ಒಂದು ಮುಖ್ಯಮಂತ್ರಿಯವರು ನಿಮಗೆ ಶಿಫಾರಸು ಮಾಡಬೇಕು ಲೋಕಸೇವಾ ಆಯೋಗಕ್ಕೆ ಅಂತ ನಾನು ವಿನಂತಿ ಮಾಡ್ತೇನೆ. ನಾನು ಮಾತು ಸಂಘಟನೆಗಳ ಅವರ ಒಕ್ಕೂಟದಿಂದ ದಲಿತ ಸಂಘಟನೆಗಳು, ವಿದ್ಯಾರ್ಥಿ ಯುವಜನರ ಸಂಘಟನೆಗಳು, ಇನ್ನಿತರ ಎಲ್ಲ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ನಾವು ಮಾನ್ಯ ತಹಶೀಲ್ದಾರ್ ಸಿಂಧನೂರು ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟು ಒತ್ತಾಯಪಡಿಸಲು ಬಂದಿರುವಂಥ ವಿಷಯ ಏನಪ್ಪ ಅಂತಂದರೆ, ಇವತ್ತೇನು ರಾಜ್ಯ ಸರ್ಕಾರ ಏನು KPSC ಅಂತೇಳಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತೇಳಿ ಏನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹೆಸರಿನಲ್ಲಿ ಪ್ರಮುಖವಾದಂತಹ ಹುದ್ದೆಗಳು, ರಾಜ್ಯದಲ್ಲಿರುವಂತಹ KS ಅಡಿಯಲ್ಲಿ ಬರುವಂತಹ ತಹಶೀಲ್ದಾರ್ ಹುದ್ದೆಗಳು ಮತ್ತು ಸಹಾಯಕ ಆಯುಕ್ತರ ಹುದ್ದೆಗಳು, ಇನ್ನಿತರ ಪ್ರೊಬೇಷನರಿ ಹುದ್ದೆಗಳು, ಪ್ರಮುಖವಾದಂತಹ ಹುದ್ದೆಗಳ ಪರೀಕ್ಷೆಯನ್ನು ಮೊನ್ನೆ ದಿನಾಂಕ ಏನು ಮಂಗಳವಾರ ದಿನ 384 ಪೋಸ್ಟ್ಗಳಿಗೆ ಸರ್ಕಾರ ಒಂದು ಪರೀಕ್ಷೆಯನ್ನು ನಡೆಸಿತ್ತು. ಆದರೆ ಅಂಥ ಪರೀಕ್ಷೆಯಲ್ಲಿ ಮುಖ್ಯವಾಗಿ ಬಹಳಷ್ಟು ಗೊಂದಲ ಆ ಪರೀಕ್ಷೆಯಲ್ಲಿ ನಡೆದಿದೆ. ಇದು ನಮ್ಮ ತಾಲೂಕಿನ ಬಸಾಪುರ್ ಮತ್ತು ದುರ್ಗಾ ಕ್ಯಾಂಪ್ ನಡುವಿನ ರಸ್ತೆಯ ಕತೆ. ಕಳೆದ 20 ವರ್ಷದಿಂದ ನರಕಯಾತನೆ ಜನ ಅನುಭವಿಸುತ್ತಿದ್ದಾರೆ. ನಮ್ಮ ನಸೀಬ್ ನೆಟ್ಟಗಿಲ್ಲ ಅನ್ನುತ್ತಾರೆ ಗ್ರಾಮಸ್ಥರು.
20 ವರ್ಷಗಳಿಂದ ಈ ಸಮಸ್ಯೆ ಯಾವ ಚುನಾಯಿತ ಪ್ರತಿನಿಧಿಗಳ ಕಣ್ಣಿಗೆ ಬಿದ್ದಿಲ್ಲವಾ ಅಥವಾ ಗೊತ್ತಿದ್ದರೂ ಸುಮ್ಮನಿದ್ದಾರಾ? ಊರಿಗೆ ಸರಿಯಾದ ರಸ್ತೆ ಇಲ್ಲ ಅಂದರೆ 78 ವರ್ಷ ನಮಗೆ ಸಿಕ್ಕಿದ್ದು ಸ್ವಾತಂತ್ರ್ಯನ? ನಮಗೆ ನಾವೇ ಪ್ರಶ್ನೆ ಹಾಕಿಕೊಳ್ಳಬೇಕಿದೆ. 5 ವರ್ಷಕ್ಕೊಮ್ಮೆ ಬರುವ ರಾಜಕೀಯ ನಾಯಕರ ಮುಂದೆ ನಾವಿಟ್ಟ ಪ್ರಶ್ನೆಗಳಾದರೂ ಯಾವ್ಯಾವು? ಅವೇ ಹಳೆ ಪ್ರಶ್ನೆಗಳೇನ? ಗುಡಿಗೆ ಕಳಸ ಕೊಡಿಸಿರಿ, ಸಮುದಾಯ ಭವನ ಕಟ್ಟಿಸಿರಿ, ಇವೇ ತಾನೇ? ರಾಜಕೀಯ ನಾಯಕರ ಮುಂದೆ ರಸ್ತೆ ಇಲ್ಲ, ಆಸ್ಪತ್ರೆ ಇಲ್ಲ, ಶಾಲೆ ಇಲ್ಲ ಎಂದು ಗಟ್ಟಿಯಾಗಿ ಕೇಳುವುದು ಯಾವಾಗ? ಸುಮ್ಮನಿದ್ದರೆ ಏನಾಗುತ್ತೆ ಅನ್ನುವುದಕ್ಕೆ ದುರ್ಗ ಕ್ಯಾಂಪ್ ರಸ್ತೆಯ ಸಮಸ್ಯೆಯೇ ಉದಾಹರಣೆ. ಮಳೆ ಬಂದರೆ ಹಳ್ಳ ದಾಟಲು ಹರಸಾಹಸ ಪಡಬೇಕು. ಕೆಲವು ಸಲ ರಸ್ತೆ ಸಂಪರ್ಕ ಕಟ್ಟಾಗುತ್ತದೆ. ಗೊಬ್ಬರ ಭತ್ತ ಸಾಗಿಸಲು ಪಡುವ ಸಾಹಸ ಹೇಳತೀರದು ಅನ್ನುತ್ತಾರೆ ಗ್ರಾಮಸ್ಥರು. ಚುನಾಯಿತ ಪ್ರತಿನಿಧಿಗಳು ಕೂಡಲೇ ಈ ಕಡೆ ಗಮನ ಹರಿಸಿ ರಸ್ತೆ ಸೇತುವೆ ದುರಸ್ತಿಗೊಳಿಸಿ ಅನ್ನುವುದು ಗ್ರಾಮಸ್ಥರ ಮನವಿಯಾಗಿದೆ. ಇದು ಪಿಡಬಡಿಯಿಂದ ಹಳೆ ನಾಡಗೌಡ ಮಾಡಿದ ಟೆಂಡರ್ ಅಂತ ಮತ್ತೆ ಕಂಟಿನ್ಯೂ ಮಾಡಿ ಅದನ್ನು ಮತ್ತೆ ಪುನಃ ಕಾಲ್ ಫಾರ್ ಮಾಡ್ಕೊಂಡು ಈಗ ಟೆಂಡರ್ನ ಮತ್ತೆ ಪ್ರಕ್ರಿಯೆ ಸ್ಟಾರ್ಟ್ ಮಾಡಕತ್ತ MLA ಮಾತಾಡಿಸಿ ಮೊನ್ನೆ ಈಗ ಆಲ್ರೆಡಿ ಪ್ರೊಸೆಷನ್ ಐತಿ ಇವತ್ತು ನಾಡ್ರಾಗ ಟೆಂಡರ್ ಕರಿಬೋದು. ಅದೇ ಟೆಂಡರ್ ಕರೆದನ ಕಂಟಿನ್ಯೂ ಮಾಡಂತ ಹೇಳ್ಯಾರ. ಯಾವ ಹಳ್ಳ ಅಂತ ಸರ್ ಇದು? ಇದು ಬಸಾಪುರ, ದುರ್ಗ ಕ್ಯಾಂಪ್ ಬಸಾಪುರ ಹಳ್ಳ. ಇದರಿಂದ ಭಾಳ ಪ್ರಾಬ್ಲಮ್ ಆಗುತ್ತೆ ಜನರು ಅನ್ನಗತ್ತೆ. ಭಾಳ ವರ್ಷದಿಂದ ಹಿಂಗೆ ಐತೆ. ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಬಿಡದಿ ಅಂತ ಒಬ್ಬರು ಹಿರಿಯಗಳು ಇದ್ರು ಗಡಿಬೇಗ ಅವಾಗ ಕಾಲದಾಗ ಅಂದ್ರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ 20 ವರ್ಷದ ಹಿಂಗೆ ಹೋರಾಟ ಐತಿ ಜನರು. ಯಾವಾಗ ಮುಗಿತದ ಅನ್ನೋದು ಜಲ್ದಿ ಮುಗಿದ್ರಿ ಕಣ್ಣಾಗ ಅದೇನು ಕೈಯಾಗ ಜೀವ ಹಿಡ್ಕೊಂಡು ಓಡಾಡಕತ್ತಾರೆ ರೈತರಿಂದ. ಸ್ವಲ್ಪ ಮಳೆ ಆದ ಕೂಡಲೇ ಹೊಲದಾಗ ಮನೆಗೆ ಬಿಡೋದು, ಕೆಲಸ ಇದ್ರೆ ಇರಲಿಲ್ಲ, ಆ ಪರಿಸ್ಥಿತಿ ಐತಿ. ಅಂಥದ್ದು ಇವಾಗ MLA ಎಲ್ಲ ಸ್ವಲ್ಪ ನೀಟಾಗಿ ಕೆಲಸ ಮಾಡ್ಯಾರ. ಇವತ್ತು ಅಥವಾ ನಾಳೆ ಟೆಂಡರ್ ಕರೀತಾರೆ. ಪ್ರೊಸೀಜರ್ ಐತಿ, ನಡೆದೈತಿ. ಓಕೆ. ನಗರಸಭೆ ಪರವಾನಗಿ ಪಡೆಯದ ಕಿರಾಣಿ ಅಂಗಡಿ, ಬೇಕರಿ, ಹೋಟೆಲ್, ಶೂ ಅಂಗಡಿ, ಐಸ್ ಕ್ರೀಮ್ ಅಂಗಡಿ ಸೇರಿದಂತೆ 30ಕ್ಕೂ ಹೆಚ್ಚು ಅಂಗಡಿಗಳಿಗೆ ಬೀಗ ಹಾಕಿ ಶನಿವಾರ ನಗರದಲ್ಲಿ ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ಪರವಾನಗಿ ರಹಿತ ವ್ಯಾಪಾರಸ್ಥರಿಗೆ ಬಿಸಿ ಮುಟ್ಟಿಸಿದರು. ಅಂಗಡಿಗಳಿಗೆ ಪರವಾನಗಿ ಕಡ್ಡಾಯ ಎಂದು ಈಗಾಗಲೇ ಹಲವು ಬಾರಿ ತಿಳಿಸಿದರೂ ಎಚ್ಚರಗೊಳ್ಳದ ವ್ಯಾಪಾರಸ್ಥರಿಗೆ ಬಿಸಿ ಮುಟ್ಟಿಸಲು ಖುದ್ದಾಗಿ ಫೀಲ್ಡ್ಗೆ ಇಳಿದ ಪೌರಾಯುಕ್ತರು ಇಂದು ತಾಲೂಕು ಪಂಚಾಯಿತಿ ಸುತ್ತಮುತ್ತಲಿನಲ್ಲಿರುವ ಹಾಗೂ ಗಂಗಾವತಿ ರಸ್ತೆಯಲ್ಲಿರುವ ಅಂಗಡಿಗಳಿಗೆ ಹೋಗಿ ಪರವಾನಗಿ ಸಂಬಂಧಿಸಿದಂತೆ ಫೀಸ್ ಪಾವತಿಸಿದಲ್ಲಿ ಸರಿ, ಇಲ್ಲದಿದ್ದಲ್ಲಿ ಅಂಗಡಿಗಳಿಗೆ ಬೀಗ ಜಡಿದರು. ಎಲ್ಲ ವ್ಯಾಪಾರಸ್ಥರು ಎಚ್ಚೆತ್ತುಕೊಂಡು ಪ್ರತಿಯೊಬ್ಬರೂ ಪರವಾನಗಿ ಪಡೆಯಬೇಕು, ನಗರಸಭೆಯೊಂದಿಗೆ ಸಹಕರಿಸಿ ಎಂದು ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರು ವ್ಯಾಪಾರಸ್ಥರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕಿಶನ್ ರಾವ್ ಸೇರಿದಂತೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಇದ್ದರು. ದತ್ತಿದಾನಿಗಳಿಂದ ಪಡೆದ ಹಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಹಮ್ಮಿಕೊಳ್ಳುವ ದಾರ್ಶನಿಕರ ಕವಿಗೋಷ್ಠಿ, ಉಪನ್ಯಾಸ, ಕನ್ನಡ ಸಾಹಿತ್ಯ ಪರಿಷತ್ ನಡೆ ಹಳ್ಳಿ ಕಡೆಗೆ ಮತ್ತು ಮಕ್ಕಳಿಗೆ ಕನ್ನಡ ಸಾಹಿತ್ಯದ ಅಪಾರ ಕೊಡುಗೆಯ ಪರಿಚಯ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುತ್ತಿದ್ದಾರೆ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಅವರು ಹೇಳಿದರು. ಜಿಲ್ಲಾ ಕಸಾಪ ಹಾಗೂ ತಾಲೂಕು ಕಸಾಪ ಇವರ ಸಂಯುಕ್ತಾಶ್ರಯದಲ್ಲಿ 2024-25ನೇ ಸಾಲಿನ ದತ್ತಿ ಉಪನ್ಯಾಸ ಹಾಗೂ ದಾರ್ಶನಿಕರ ಮಾಸಿಕ ಕವಿಗೋಷ್ಠಿ, ಡಾಕ್ಟರ್ ಕೆ ಆನಂದ ಹೆಗಡೆ ದತ್ತಿ, ಬಸಪ್ಪ ನಾಗಪ್ಪ ತುಕ್ಕಾಯಿ ದತ್ತಿ, ಶರಣಶ್ರೀ ನೀಲಕಂಠಗೌಡ ಪಾಟೀಲ್ ಗೊರೆಬಾಳ ದತ್ತಿ ಶರಣ ಸಾಹಿತ್ಯ ಕುರಿತು ಉಪನ್ಯಾಸ, ಸರ್ವಜ್ಞಾನ ಕುರಿತು ಕವಿಗೋಷ್ಠಿ ಕಾರ್ಯಕ್ರಮ ಶನಿವಾರ ನಗರದ ಆದರ್ಶ ಕಾಲೋನಿಯಲ್ಲಿರುವ ಸಂಕೇತ PUC ಕಾಲೇಜಿನಲ್ಲಿ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಇದರ ಉದ್ದೇಶ ಶತಶತಮಾನಗಳಿಂದ ಇತಿಹಾಸ ಇರುವ ಕನ್ನಡ ಅಳಿಯಬಾರದು, ಉಳಿಯಬೇಕೆಂಬುದಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆಯ ಪ್ರೇಮ ಕಡಿಮೆಯಾಗುತ್ತಿದೆ, ಪರಭಾಷಿಕರ ಒತ್ತಡ ಜಾಸ್ತಿಯಾಗುತ್ತಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ಕಡೆ ತಮಿಳು, ಇನ್ನೊಂದು ಕಡೆ ತೆಲುಗು, ಮತ್ತೊಂದು ಕಡೆಗೆ ಮಲಯಾಳ ಭಾಷಿಕರು ಜಾಸ್ತಿಯಾಗುತ್ತಿದ್ದಾರೆ. ಕನ್ನಡ ಮಾತನಾಡುವವರು ಕಡಿಮೆಯಾಗುತ್ತಿದ್ದಾರೆ. ಈ ಕನ್ನಡ ಭಾಷೆ ಬಹಳ ಶ್ರೇಷ್ಠವಾದ ಭಾಷೆ ಮತ್ತು ಪ್ರಿಯವಾದ ಭಾಷೆ. ಇದು ಬೆಳೆಯಬೇಕು. ಕನ್ನಡಿಗರಾಗಿ ನಾವು ಹೆಚ್ಚಾಗಿ ಕನ್ನಡ ಬಳಸಬೇಕು. ತಿಳುವಳಿಕೆಗಾಗಿ ಬೇರೆ ಭಾಷೆ ಕಲಿತರೂ ಕೂಡ ಕನ್ನಡ ಭಾಷೆಯನ್ನು ಮರೆಯಬಾರದು. ಶರಣ ಸಾಹಿತ್ಯದಲ್ಲಿ ಅದ್ಭುತವಾದ ಜ್ಞಾನವಿದೆ. ಶರಣ ಸಾಹಿತ್ಯ ಸೀಮಿತವಾದುದಲ್ಲ, ಇಡೀ ಜಗತ್ತಿಗೆ ಪಸರಿಸಬೇಕಾದ ಸಾಹಿತ್ಯವಾದರೂ ಸಹ ಬರೀ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿದ್ದನ್ನು ನಾವು ಕಾಣುತ್ತಿದ್ದೇವೆ. ಆಡು ಮುಟ್ಟದ ಸೊಪ್ಪಿಲ್ಲ, ಸರ್ವಜ್ಞ ಹೇಳದ ವಚನಗಳಿಲ್ಲ. ಮನುಷ್ಯರ ಮತ್ತು ಪರಿಸರದಲ್ಲಿ ಸಂಭವಿಸುವ ಘಟನೆಗಳ ಬಗ್ಗೆ ತಮ್ಮ ವಚನಗಳ ರೂಪದಲ್ಲಿ ಜಗತ್ತಿಗೆ ತಿಳಿಸಿದ್ದಾರೆ ಎಂದರು. ಶರಣ ಸಾಹಿತ್ಯದ ಕುರಿತು ಶರಣಪ್ಪ ಮೇಟ್ರಿ ಗಂಗಾವತಿ ಶರಣ ಸಾಹಿತ್ಯ ಬೆಳೆದು ಬಂದ ರೀತಿ ಮತ್ತು ಅದರ ಉದ್ದೇಶದ ಕುರಿತು ಸವಿವರವಾಗಿ ಉಪನ್ಯಾಸ ನೀಡಿದರು. ನಿವೃತ್ತ ಶಿಕ್ಷಕ ವೆಂಕನಗೌಡ ವಟಗಲ್ ಅವರು ಕವಿಗೋಷ್ಠಿ ಅಧ್ಯಕ್ಷತೆ ವಹಿಸಿ ಹಾಸ್ಯಭರಿತವಾಗಿ ಮಾತನಾಡಿ ನಗೆಗಡಲಲ್ಲಿ ತೇಲಿಸಿದರು. ಮುಖ್ಯ ಅತಿಥಿಗಳಾಗಿ ಹಿರಿಯ ಪತ್ರಕರ್ತರಾದ ಶರಣಪ್ಪ ಬೇರ್ಗಿ, ಗುತ್ತಿಗೆದಾರ ಮಲ್ಲೇಶಗೌಡ ಬಸಾಪುರ್, ಶರಣಬಸವ ಮೇರಿನಾಳ್ ಮಾತನಾಡಿದರು. ಶರಭಯ್ಯ ಸ್ವಾಮಿ, ವೀರೇಶ್, ಶಾಂತಾ ಒಳಗಿನ ಮನೆ ಹಾಗೂ ಮುಖೇಶ್ ಅವರು ಸರ್ವಜ್ಞಾನ ಕುರಿತು ಕವನ ವಾಚನ ಮಾಡಿದರು.
ಅಧ್ಯಕ್ಷತೆ ವಹಿಸಿಕೊಂಡ ಕಸಾಪ ತಾಲೂಕು ಅಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ್ ಮಾತನಾಡಿದರು. ಕವಿಗಳಿಗೆ ಅಭಿನಂದನಾ ಪತ್ರ ವಿತರಣೆಯನ್ನು ಸಂಕೇತ್ ಕಾಲೇಜಿನ ಅನಿಲ್ ರಾಜ್ ವಕೀಲರು ವಿತರಿಸಿದರು. ಈ ಸಂದರ್ಭದಲ್ಲಿ ಶ್ರೀದೇವಿ ಶ್ರೀನಿವಾಸ್, ಶ್ರೀಶಕ್ತಿ ಭವನ ಅಧ್ಯಕ್ಷರು, ಸಿದ್ದೇಶ್ವರಿ ನಿವೃತ್ತ ಶಿಕ್ಷಕಿ, ಗೌರವ ಕೋಶಾಧ್ಯಕ್ಷರಾದ ಶೇಖ್ ಬಶೀರ್ ಯತ್ಮಾರಿ ಸೇರಿದಂತೆ ಕಾಲೇಜಿನ ಆಡಳಿತ ಮಂಡಳಿ, ಶಿಕ್ಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕನ್ನಡ ಭಾಷೆ ಬಹಳ ಶ್ರೇಷ್ಠ ಭಾಷೆ. ಕನ್ನಡ ಭಾಷೆ ನಮಗೆ ಮಾತೃಭಾಷೆ ಅಂತ ನಾವು ಕರಿತೇವೆ. ನಮಗೆ ಭಾಳ ಪ್ರಿಯವಾದಂಥ ಭಾಷೆ. ಅದು ಬೆಳಿಬೇಕು, ನಾವೆಲ್ಲರೂ ಕೂಡ ಅದನ್ನು ಹೆಚ್ಚು ಹೆಚ್ಚು ಬಳಸಬೇಕು. ಇವತ್ತು ಜಾಸ್ತಿ ಇಂಗ್ಲೀಷ್ ಮೀಡಿಯಂ ಶಾಲೆ ಆಗಿರೋದ್ರಿಂದ ನಾವೆಲ್ಲರೂ ಇಂಗ್ಲೀಷ್ನಲ್ಲಿ ಮಾತಾಡೋದು, ತಂದೆ ತಾಯಿಯಿಂದ ಮಮ್ಮಿ ಡ್ಯಾಡಿ ಅಂತ ಕರೆಯುವಂಥ ಒಂದು ವ್ಯವಸ್ಥೆ ಇವತ್ತು ಬೆಳ್ಕೊಂಡು ಬಂದಿರ್ತಕ್ಕಂಥದ್ದು. ಆದರೂ ಕೂಡ ಕಲಿಬೇಕು, ಇಂಗ್ಲೀಷ್ ಬೇಡ ಅಂತ ಅಲ್ಲ, ಆದರೆ ಮಾತೃಭಾಷೆ ಮರಿಬಾರ್ದು. ಮಾತೃಭಾಷೆ ನಮ್ಮ ಮನೆಯಲ್ಲಾದರೂ ಕೂಡ ಅದನ್ನು ಬಳಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅನ್ನುವಂಥದ್ದು ಇವೆಲ್ಲ ಕಾರ್ಯಕ್ರಮಗಳ ಉದ್ದೇಶ. ಮತ್ತು ಇವತ್ತು ವಿಶೇಷವಾಗಿ ಸಾಹಿತ್ಯ ಕುರಿತು ಉಪನ್ಯಾಸ, ಸರ್ವಜ್ಞ ಕುರಿತು ಬೆಳಗೋಷ್ಠಿ. ಪುಸ್ತಕದ ಮೂಲಕ ನಾನು ಶಾಶ್ವತವಾಗಿ ಜೀವಂತವಾಗಿ ಉಳಿತೀನಿ. ಆ ಪುಸ್ತಕ ಇವತ್ತು ನಮ್ಮ ಮಲ್ಲೇಶ್ ಗೌಡರು ಹೇಳಿದ್ರು, ರನ್ನನ ಬಗ್ಗೆ ಬಹುಶಃ ಹೈಸ್ಕೂಲ್ 10ನೇ ಕ್ಲಾಸ್ ಪಾಠ ಓದಿದ್ದೀನಿ ಅಥವಾ ಸಾಹಿತ್ಯದ ಬಗ್ಗೆ ಅದೇ ಬಂಕಾಪುರದಲ್ಲಿ ನನ್ನ ವಯಸ್ಸು 18 ವರ್ಷ ವಯಸ್ಸು. 18 ವರ್ಷ ವಯಸ್ಸಾದಾಗ ನಾನು ಶಾಲೆಗೆ ಹೋಗ್ತೀನಿ, ಅಭ್ಯಾಸ ಮಾಡ್ತೀನಿ, ಕನ್ನಡ ಸಾಹಿತ್ಯವನ್ನು ಓದ್ತೀನಿ, ಛಂದಸ್ಸು ಅಲಂಕಾರವನ್ನು ಕಲಿತು ಕವಿ ಚಕ್ರವರ್ತಿ ಅನಿಸ್ಕೊಳ್ತೀನಿ ಅಂತೇಳಿ ಆ ಪುಣ್ಯಾತ್ಮ 18 ವರ್ಷ ಆದಮೇಲೆ ಓದಕ್ಕೆ ಶುರು ಮಾಡಿ ಕವಿ ಚಕ್ರವರ್ತಿ ಅಂತೇಳಿ ಅನಿಸ್ಕೊಂಡ. ತತ್ಕಾಲಿಕವಾಗಿ ಆದರೂ ನಮ್ಗೆ ಒಂದು 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 ಎಲ್ಲಾದ್ರೂ ಒಂದು ರೂಮ್ ಆದರೂ ನಮ್ಗೆ ಅಥವಾ ನಮ್ಮ ಕನಕದಾಸ ಕಾಲೇಜಿನಲ್ಲಿ ಆಗಿರಲಿ ಅಥವಾ ನಿಮ್ಮ ಸರ್ಕಾರಿಯಲ್ಲಿ ಆಗಲಿ ಒಂದು ರೂಮ್ ಕೊಟ್ಟರಂದ್ರೆ ನಮ್ಗೆ ತತ್ಕಾಲವಾಗಿ ನಿಮ್ಮ ಹೆಸರು ಹೇಳ್ಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಾಲಯ ಮಾಡ್ಕೊಳ್ಳೋದಕ್ಕೆ ಒಂದು ಇದಿರ್ತೈತೆ. ಮುಂದಿನ ದಿನಮಾನಗಳಲ್ಲಿ ನಾವು ನೀವು ಎಲ್ಲ ಹೇಳ್ದಂಗೆ CA ಸೈಟು ಅಥವಾ ಗೌರ್ಮೆಂಟ್ ಸೈಟ್ ಎಲ್ಲರಿದ್ರೆ ಅನುದಾನ ತಗೊಂಡು ಅದನ್ನು ಮಾಡುವಂಥ ಕೆಲಸ ಮಾಡೋಣ. ಯಾಕಂದ್ರೆ ತಮ್ಮಂಥವ್ರು ಮನಸ್ಸು ಮಾಡಿದರೆ ಈ ಕನ್ನಡ ಉಳಿಸೋದಕ್ಕೆ ಬೆಳೆಸೋದಕ್ಕೆ ನೀವೆಲ್ಲದ ಕನ್ನಡದ ಆಸ್ತಿಗಳು ಇರೋದಕ್ಕೊಂದು ಆಶ್ರಯ ಆಗುತ್ತೆ ಅನ್ನುವಂಥ ಮನವಿ ಇದು. ಹಾಗಾಗಿ ತಾವು ಎಲ್ಲರೂ ಒಂದು ದೊಡ್ಡ ಮನಸ್ಸು ಮಾಡಿ ನಮಗೊಂದಿಷ್ಟು ಸ್ಥಳಾವಕಾಶ ಮಾಡಿಕೊಡ್ಲಿ ಅನ್ನುವಂಥ ಮನವಿ ಪ್ರೀತಿಯಿಂದ ಕೇಳ್ಕೊಳ್ಳೋಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ತಾಲೂಕಿನ ಜಾಲಿಹಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ರವಿಕುಮಾರ್ ಅನುಮೋಲ್ ಇವರು ಅಕ್ಷರ ದಾಸೋಹ ಯೋಜನೆ ಮತ್ತು ಕ್ಷೀರ ಭಾಗ್ಯಕ್ಕೆ ಸಹಾಯವಾಗಲೆಂದು 50 ತಟ್ಟೆ 50 ಗ್ಲಾಸುಗಳನ್ನು ದೇಣಿಗೆಯಾಗಿ ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಇವರು ಮೂಲತಃ ಆಂಧ್ರ ಮೂಲದವರಾಗಿದ್ದು ಈಗ ಅಮೆರಿಕದಲ್ಲಿ ಉದ್ಯಮಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಅವರ ಸಹಾಯಕರಾದ ಇಂಜಿನಿಯರ್ ದೇವೇಂದ್ರ ಕುಮಾರ್ ಇಮ್ಮಡಿ ಅವರ ಮೂಲಕ ಈ ಒಂದು ಸೇವಾ ಕಾರ್ಯ ಮಾಡಿದ್ದಾರೆ. ಇವರ ಸೇವಾ ಕಾರ್ಯಕ್ಕೆ ಸಹಕರಿಸಿದ ಸಹ ಶಿಕ್ಷಕರಾದ ಅಶೋಕ್ ಹೊಸಮನಿ, ಪರಸಪ್ಪ ದಾರಿಮನಿ, ಜಗದೀಶ್ ಈಳಿಗೇರ ಅವರ ಔದಾರ್ಯಕ್ಕೆ ಶಾಲೆಯ ಮುಖ್ಯ ಶಿಕ್ಷಕರು, SDMC ಅಧ್ಯಕ್ಷರು ಹಾಗೂ ಎಲ್ಲ ಶಿಕ್ಷಕ ವೃಂದದವರು, SDMC ಸದಸ್ಯರು, ಊರಿನ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ SDMC ಅಧ್ಯಕ್ಷೆ ನೀಲಮ್ಮ, ಶಾಲಾ ಮುಖ್ಯ ಗುರುಗಳಾದ ಯಶೋಧ, SDMC ಸದಸ್ಯರಾದ ಈಶ್ವರಯ್ಯ ಕಾಶಿಮಠ, ರಮೇಶ್ ಮರಳಿ, ಹನುಮೇಶ್ ಅಗಸರ್, ಯು ವೆಂಕಟೇಶ್, ವೆಂಕೋ ಮರಾಠಿ, ವೀರೇಶ್ ಪೂಜಾರಿ, ಗ್ರಂಥಪಾಲಕ S ನಾಗರಾಜ್ ಜಾಲಿಯಾಳ್, ಶಾಲಾ ಶಿಕ್ಷಕರಾದ ಕೃಷ್ಣಪ್ಪ, ಕಾಜಾಸಾಬ್, ಬಸವರಾಜ್, ರವಿಚಂದ್ರನ್, ರೇಖಾ, ಶಶಿಕಲಾ, ಪವಿತ್ರ ಸೇರಿದಂತೆ ಅಡುಗೆ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. KPSC ಪರೀಕ್ಷೆ ಎಡವಟ್ಟು, ಪ್ರಶ್ನೆಗಳೇ ತದ್ವಿರುದ್ಧ, ಮರು ಪರೀಕ್ಷೆಗೆ ವಿದ್ಯಾರ್ಥಿ ಯುವ ಜನಸಂಘ ಆಗ್ರಹ. 20 ವರ್ಷದಿಂದ ಉತ್ತಮ ರಸ್ತೆ ಈ ಊರಿಗಿಲ್ಲ, ಮಳೆ ಬಂದರೆ ರಸ್ತೆ ಬಂದ್. ಪರವಾನಗಿ ರಹಿತ ಅಂಗಡಿಗಳಿಗೆ ಬೀಗ ಜಡಿದ ಪೌರಾಯುಕ್ತ ಮಂಜುನಾಥ್ ಗುಂಡೂರು. ಕನ್ನಡ ಶ್ರೇಷ್ಠವಾದ ಭಾಷೆ, ಅಳಿಯಬಾರದು ಉಳಿಯಬೇಕು, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ. ಜಾಲಿಹಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಅಮೆರಿಕದ ಉದ್ಯಮಿ ರವಿಕುಮಾರ್ ತಟ್ಟೆ ಗ್ಲಾಸು ದೇಣಿಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.